ಅತ್ತೆ ಅತ್ತೆ ಅಳಿ ಬರ್ರಿ ಬರ್ರಿ ಕೂತ್ಕೊ ಬರ್ರಿ. ಚೈತ್ರಮ್ಮ ಬರ್ಲಿಲ್ವೇ? ಇಲ್ಲ ಬರಲಿಲ್ಲ. ನಾನಿಲ್ಲಿ ಯಾಕೆ ಬಂದೆ, ಅದಕ್ಕೆ ಏನೋ ಹೇಳ್ಬೇಕಾಗಿತ್ತು, ಹೇಳೋಗಣ ಅಂತ ಹೇಳಿ ಬಂದೆ ಕಣತೆ. ಕೂಕಳಪ್ಪ ಕೂಕ. ಇವಾಗ ಮದುವೆ ಮಾಡಲ್ಲೇನತ್ತೆ ಶೌರಿಗೆ ನಾನು? ಹಾಂ, ಏನು ಮದುವೆ ಮಾಡ್ತಿರೋ ಇಲ್ವೋ? ಮಾಡ್ಬೇಕಪ್ಪ. ಇವಾಗ ಇನ್ಯಾರ ಇದ್ದಾರೆ ನಮ್ದ್ರಾಗೆ? ಯಾರು ಇಲ್ಲ. ಎಲ್ಲನ ಬೇರೆ ಕಡೆ ಕುಡ್ಕಿ ಮದುವೆ ಮಾಡಬೇಕು. ನಮ್ಮ ತಮ್ಮನು ಕಾಡಿಗೆ ಬಿಟ್ಟಿವಿ. ಇವಾಗ ಇನ್ನೇನು ಯಾರು ಇಲ್ಲಪ್ಪ. ಇವಾಗ ಹೆಣ್ಣು ಕೊಡ್ತಾರೋ ಇಲ್ವೋ ಮಂಗಾಗುತ್ತೆ. ಇವಾಗ ಎರಡನೇ ಸಂಸಾರ ಅಂದರೆ ಯಾರು ಕೊಡಲ್ಲ. ಇನ್ನು ಅದೊಂದು ಚಿಂತೆ ಆಗೈತೆ ನಮ್ಗಂತೂ. ಯಾರು ಕೊಡ್ತಾರೆ? ಯಾರು ಕೊಡಲ್ಲ ಇವಾಗ. ಫಸ್ಟ್ನೇರ್ಗೆ ಮದುವೆ ಆಗೋರ್ಗೇನೆ ಇವಾಗ ಸಿಗಲ್ಲ ಅಂದರೆ ಅಂತಂದ್ರೆ ಎರಡನೇ ಮದುವೆ ಅಂದ್ರೆ ಕೊಡಲ್ಲ ಕಣಮ್ಮ. ಯೋಟೆ ಆಸ್ತಿಯ ಯೋಟೆ ಐತೆ ಅಂದ್ರೂ ಬಿಡತ್ತ ಹೋಗ್ಲಿ ಅಂತಾರೆ. ಕೊಡಲ್ಲ ಕಣಮ್ಮ ಇವಾಗ ಯಾರೂ. ಬಿಡಪ್ಪ ಅಂತ ನಾನೇನು ಮದುವೆ ಆಗಲ್ಲ, ಹಂಗೆ ಇರ್ತೀನಿ. ನಿಮ್ಮನ್ನು ನೋಡ್ಕೊಂಡು ಹಂಗೆ ಇರ್ತೀನಿ, ಸುಮ್ಮನಿರು. ನಿಮ್ಮನ್ನಂತೂ ನಾನು ನೋಡ್ಕೊಂತೀನಿ. ನಾನೇನೇ ಎಲ್ಲ ಕೆಲಸ ಮಾಡ್ತೀನಿ. ಬೇಕಾದ್ರೆ ನಮ್ಮ ಅಮ್ಮಗೆ ನಾನು ಅಡುಗೆನೂ ಮಾಡಿಕ್ತೀನಿ. ಎಲ್ಲ ನಾನೇ ಮಾಡಿ ನೋಡ್ಕೊಂತೀನಿ, ಸುಮ್ಮನಿರು. ಇವಾಗ ನಾನು ಏನಂತ ಅನ್ಕೊಂಡಿದ್ದೀನಿ ಅಂದರೆ, ಡಿಂಪಕ್ಕನ ಕೇಳ್ರಿ, ಡಿಂಪಕ್ಕನ ಮಗಳನ್ನ ಕೊಡ್ತಾರೇನೋ ಅಂತ ಹೇಳಿ ಹೇಳೋಣಂತ ಬಂದೆ. ನಾನು ಹಂಗೆ ಅಂದೆ ಮೊನ್ನೆ ಅಂಗಡಿತಾಗೆ. ಕೊಡೋಕ್ಕಾಗುತ್ತೆ ಹೇಳಪ್ಪ ಅಂತ ಮನೆಗೆ ಕೊಡ್ದಲ್ಲ ಇನ್ಯಾರಿಗೆ ಕೊಡೋಣ, ಹೊಲಸ್ ಮಕ್ಕನ ಮನಸ್ನಾಗ ಏನಾಯ್ತೋ ಏನೋ ಅಂತ ಹೇಳ್ತಿತ್ತು ಡಿಂಪಕಾಯಿ. ಅದಕ್ಕೆ ನಾನು ಕೊಡಾಕ ಒಳ್ಳೆ ಮನೆ, ಇವಾಗ ಗಂಡು ನೋಡ್ಕೊಂಬಿಲ್ಲ ಅಂದ್ರೆ ನಮ್ಮ ಅತ್ತೆ ನೋಡ್ಕೊಂಬತ್ತಿ ನಿನ್ನ ಮಗಳನ್ನ, ನಿನ್ನ ಮಗಳು ಅದೃಷ್ಟ ಮಾಡಿರ್ತಾಳೆ ಕೊಡಾಕ ಅಂತ ಹೇಳ್ತಿದ್ದೆ. ಅದಕ್ಕೇ ಬಂದು ಕೇಳಪ್ಪ ಅಂತ ಅಂತು. ಹಂಗೆ ಕೊಡ್ತೀವಿ ಒಂದೇಟ್ಗೆ ಏನೂ ಆಗಲ್ಲ, ಕೊಡಲ್ಲ ಒಂದೇಟ್ಗೆ ಆಗ್ದಂಗಿರಲ್ಲ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಈಗ ಒಂದು ಹೆಣ್ಣು ಇತ್ತಿತ್ತಕ್ಕೆ ಗಣ್ಣವ್ರು ಬರೋದು ಸಹಜ. ಬರಲಿ ಹೇಳಪ್ಪ, ಬಂದು ನೋಡ್ಕೊಂಬರ್ಲಿ ಅಂತ ಹೇಳಿ ಹೇಳ್ತು. ಅದಕ್ಕೇನೆ ಒಂದು ಸತಿ ಹೋಗಿ ಕೇಳ್ರಿ, ಒಂದು ಸತಿ ಕೊಡ್ರಮ್ಮ, ನಮ್ಮ ಮಗನಿಗೆ ಹಿಂಗೆ ಆಗೈತೆ, ನಾವು ಸೇನಕ್ಕೆ ನೋಡ್ಕೊಂತೀವಿ, ಅದೇನೋ ಆಗೋಯ್ತು, ಅವನೇನೋ ಗೊತ್ತಾಗ್ದಲ್ಲೇ ಮಾಡ್ಕೊಂಡ ಅಂತ ಹೇಳಿ ಹೇಳು. ಕೇಳ್ಬೋದಪ್ಪ. ಅವೇನು ಹುಡುಗರು ಬೇರೆ ಓದೇವೆ, ಏನಂತಾಳೆ ಏನೋ ಡಿಂಪಮ್ಮ. ನಾನು ಹಂಗೆ ಅಂದ್ಕೊಂಡೆ. ನಾನು ಡಿಂಪಮ್ಮ ಅಕ್ಕ ತಂಗಿಯರು ಆಗ್ತೀನಿ, ನನ್ನ ಯಾಕ ಅಂತ ಸನಕ್ಕೆ ಅಂತಾಳೆ ಅವಳು. ಅಕ್ಕ ತಂಗಿಯರು ಅಂತ ಅಂದ್ಕೊಂಡೆ ನಾನು. ಅದೇನು ಅವಳ ಕಡೆಯಿಂದ ಏನು ಲೆಕ್ಕ ಇಲ್ಲ, ಇವ್ನು ಪ್ರಕಾಶನ ಕಡೆಯಿಂದ ನೋಡ್ಕೋಬೇಕು. ಅವ್ನು ನನಗೆ ತಮ್ಮ ಆಗಬೇಕು. ಕಸ ನೆಂಟ್ರಾಗ್ತೀವಿ ಅಲ್ಲೇನಪ್ಪ ನಾವು ಅವರು. ಡಿಂಪ ಮುಂದೇನು ಲೆಕ್ಕಕ್ಕೆ ಬೇಡ. ಆವಮ್ಮಣ್ಣೇನು ಯಾಕ ಅಂದ್ಕೊಂಡು ಆ ಕೈ ಅಂದ್ಕೊಂಡೈತೆ ಅಷ್ಟೇ. ಏನಿಲ್ಲ, ಆ ಯಮ್ಮನ ಕಡೆಯಿಂದ ಏನು ನೋಡ್ಕೊಂಬೋದೇನಿಲ್ಲ. ನಾವು ಅವರು ಯಾವಾಗಿಂದಲೂ ನೆಂಟ್ರೀನಿ. ಮೊದಲು ಅವ್ರ ಅಪ್ಪಯ್ಯಗೆ ನಮ್ಮವ್ರನ್ನ ಯಾರು ನಮ್ಮ ಕಡೆಗಳವ್ರನ್ನೇ ಕೊಟ್ಟಿದ್ದು. ಅವರು ಒಬ್ಬ ಚಿಕ್ಕಪ್ಪ ಸುತ್ತನೇಳು ನಮ್ಮವ್ರನ್ನೇ ಕೊಟ್ಟಿದ್ದು. ನಮ್ಮ ಮನೆಗಳವ್ರನ್ನೇನಿ. ನಾವು ಅವರು ನೆಂಟ್ರಿ, ಯಾವಾಗಿಂದಲೂ ನೆಂಟ್ರೀನಿ. ನಿನ್ನ ಅಕ್ಕ ಎಂದೇಟ್ಗೆ ಅದು ಹೆಂಗೆ ಅವರು ನಾವು ಅಣ್ಣ ತಮ್ಗಳಾಗ್ಬಿಡ್ತೀವಿ, ಅವರು ನಾವು ನೆಂಟ್ರಬೇಕೆ. ಅದಕ್ಕೇ ನಾನು ಕೊಟ್ಟು ಮದುವೆ ಮಾಡಕ್ಕ ಅಂತ ಹೇಳಿದ್ದೀನಿ. ಅದಕ್ಕೆ ಕೊಡ್ತೀನಿ ಅಂತ ಹೇಳೈತಪ್ಪ. ನೋಡ್ರಿ ಕೇಳ್ರಿ ಒಂದು ಸತಿ ಹೋಗಿ. ಅದಕ್ಕೇ ಒಂದು ಸತಿ ಕೇಳ್ದಲ್ಲೇ ಈಗ ಯಾರು ಅವಳ್ದಲ್ಲೇ ಯಾರು ಆಲೋಯ್ತಾರತ್ತೆ, ಹಂಗೆ ನಾವು ಹೋಗಿ ಕೇಳ್ಬೇಕಲ್ಲ ಇವಾಗ. ಅದಕ್ಕಾಗಿನ ಅವ್ನು ಆಗ್ತಾನೆ ಹೆಂಗೆ ಕೇಳ್ರಿ ಒಂದು ಪಟ್ಟು. ಏನಪ್ಪ ಕೇಳಾನೆ ಡಿಂಪಮ್ಮನ ಮಗಳನ್ನ? ಫಾಸ್ಟ್ನೇದ್ನ ಅದೇ ಸೇನಕ್ಕೆ ಓದೈತೆ, ಸೇನಕ್ಕೆ ಐತೆ. ನೋಡು, ಒಳ್ಳೆ ಹುಡುಗಿ ಒಳ್ಳೆ ಹುಡುಗರು ಇಬ್ಬರು ಹೆಣ್ಮಕ್ಳು ಭಾಳ ಒಳ್ಳೆಯರು. ಈಗಳಮ್ಮ, ನೀನು ಯಾವ ಹುಡುಗಿ ತೋರಿಸ್ತೀಯೋ, ಕುಂಟೆ ಆಗಲಿ ಕುಳ್ಳೆ ಆಗಲಿ ಅವ್ರು ಹೆಂಗೇ ಇರಲೇಳು, ನೀನು ಎಂಥ ಹುಡುಗಿನಾದ್ರೂ ತೋರಿಸಿ ಮನೆ ಸೊಸೆ ಇವಳೇ ಬೇಕಪ್ಪ ನನಗೆ ಅಂತ ನೀನು ಯಾವ ಹುಡುಗಿನ ಕರ್ಕೊಂಬತ್ತೀಯೋ ನನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಆ ಹುಡುಗಿಗೆ. ಅಷ್ಟೇ. ನನಗಿಂಥ ಹುಡುಗಿ ಬೇಡ, ಈ ಹುಡುಗಿ ಬೇಡ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನೀನು ಇಂಥ ಹುಡುಗಿ ಅಂತ ಹೇಳೋ ಅಷ್ಟೇ. ಒಟ್ಟಲ್ಲಿ ನೀವು ಒಪ್ಪಿರೋ ಹುಡುಗಿ ನಾನು ಯಾವ ಹುಡುಗಿ ಆದರೂ ನಾನು ಮದುವೆ ಆಗ್ತೀನಿ. ನೀವು ಒಪ್ಪು ಮದುವೆ ಮಾಡೋದಾದರೆ ಮಾಡಿರಿ, ಇಲ್ಲ ಅಂತಂದ್ರೆ ನಾನು ಹಿಂಗೆ ಇರ್ತೀನಿ ಜೀವನ ಪರ್ಯಂತ. ಅಲ್ಲ, ನೀವು ಹೇಳ್ಬೇಕು ತಿರ್ಗ ಆಮೇಲೆ. ನನ್ನ ಹೆಂಗೆ ಕೇಳಿದ್ರೆ ಮಾಡಿದ್ರೆ ನೋಡು, ನನ್ನ ಹೆಂಗೆ ಕೇಳಿಲ್ಲ ಒಂದು ಮಾತಾ, ನನಗಿಷ್ಟ ಇರಲಿಲ್ಲ ಮದುವೆ ಆಗೋಕ್ಕೆ ಅಂತ ಹೇಳಿ ಆದಮೇಲೆ ಮಾತಾಡಿದ್ರೆ ಯಾರು ಕೇಳ್ತಾರೆ ಆಮೇಲೆ? ಈಗಲೇ ಆಗಿರೋದು ಸಾಕು. ನಮ್ಮನ್ನು ಕೇಳ್ದಲೆ ಆಗ್ದಲೆ ಆಗಿದ್ದಕ್ಕೆ ಇವತ್ತು ನಾವು ಒಂಬಲ್ವಿ. ನಮ್ಮನ್ನ ಹೆಂಗೆ ಹೇಳಿದ್ದೇನೋ ನೀನು ಬೇಕಾದವ್ರನ್ನ ಕರ್ಕೊಂಡೋಗಿ ಅದೇ ಅಂತ ಹೇಳಿ ನಾವು ಒಂಬಲ್ವಿ. ಹಂಗೆ ನಾಳೆಗೆ ನೀನು ನಂಬ್ತೀಯ ನಮ್ಮನ್ನು? ನನ್ನ ಹೆಂಗೆ ಕೇಳಿದ್ರೆ ನೀವಾಗಿ ನೀವು ಮಾಡಿದ್ರಿ, ನೀವು ಅನ್ಬೋಸ್ರಿ ಅಂತ ಹೇಳಿ ಆಮೇಲೆ ನಮ್ಮ ಮೇಲೆ ಬಿಟ್ರಿ. ಯಾಕಪ್ಪ? ಒಟ್ಟು ಸಮಸ್ಯೆಗಳು ಆಗೋದು ಬೇಡ. ಇಂಥವೆಲ್ಲ ಕೇಳಿ ಇವೆಲ್ಲ ಏನು ಒಂದಿನದ ಕಾಲ ಅಲ್ಲ, ಇನ್ನು ದಿನ ಬಾಳ್ಬೇಕು ಅಂತ ಕಾಲ ಇದು. ಏನು ಬಿಡಪ್ಪ, ಇವತ್ತು ಆಗಿ ನಾಳೆಗೆ ಮುಗಿಯೋದಾಗಿದ್ರು ಬಿಡಪ್ಪ ಅನ್ಬೋದಾಗಿತ್ತು. ಅದು ಭಾಳ ಇನ್ನು ನಿಮ್ಮ ಜೀವನದ ಪ್ರಶ್ನೆ ಕಣಪ್ಪ. ಒಂದು ದಿವ್ಸದ ಪ್ರಶ್ನೆ ಆದರೆ ಬಿಡತ್ತೆ ಹೆಂಗನಾತ್ ಮಾಡಿ ನಡಿ ಅನ್ರಿ ಅನ್ಬೋದಾಗಿತ್ತು. ನೀನು ಅದಕ್ಕೆ ಕೇಳ್ತಾರೆ ಏನು ಒಂದಿನದಲ್ಲ ಅಂತ ಹೇಳಿ. ನೀನು ಆ ಹುಡುಗಿನ ಆದ್ರೆ ಮಾತ್ರ ದೊಡ್ಡ ಹುಡುಗಿನ ಭಾಳ ಚೆನ್ನಾಗಿರ್ತೀಯ ಕಣಲ್ಲ ಸೌರ್ಯ. ಅತ್ತೇನು ಚೆನ್ನಾಗಿ ನೋಡ್ಕೊಂಬತ್ತೆ, ಈ ಹುಡುಗಿಗೂ ಈ ಮನೆಗೂ ಚೆನ್ನಾಗಿ ಹೊಂದ್ಕೊಂಡು ಆ ಹುಡುಗಿಗೂ ಸರಿಯಾಗಿ ವಾರ್ಗೆ ಆಗುತ್ತೆ, ಇಬ್ಬರೊಳಗೂ ಚೆನ್ನಾಗಿರುತ್ತೆ. ಸುಮ್ಮನೆ ಮದುವೆ ಆಗೋದು ಕಲಿ. ಚೆನ್ನಾಗಿರ್ತೀಯ. ಹೋಗಿ ಕೇಳ್ರಿ ಒಂದು ಪಟ್ಟು. ನೀನು ಚೈತ್ರಮ್ಮನು ಬರ್ರಿ. ನೀವು ಬಂದರೆ ಒಂದಿಟ್ಟು ಚೆನ್ನಾಗಿ ಕೇಳ್ಬೋದು.
ಮಗಳು ಅಳಿಯನು ಬಂದಿದ್ರಪ್ಪ, ಅವರು ಎಲ್ಲ ಬಂದಿದ್ರು, ಕೇಳಿದ್ರು ಅಂಬದು ಅವ್ರಿಗೂ ಇರುತ್ತೆ ಮನಸ್ಸಿನಾಗೆ. ಕಣಪ್ಪ, ನೀವು ಬರ್ರಿ. ನೀವು ಬಂದರೆ ಕೇಳೋಕೆ ಸೇನಕ್ಕೆ ಇರುತ್ತಿ. ಚೈತ್ರಮ್ಮನ ಕರ್ಕೊಂಡು ಬಾ, ಹೋಗಿ ಬರೋಣ. ಬೈನಾಗ ಇವತ್ತು ದಿನ ಸೇನಕ್ಕೆ ಐತಿ, ಸೋಮವಾರ ಬೈನಾಗ ಹೋಗಿ ಬರೋಕ್ಕಾಗುತ್ತೆ. ಹೋಗಿ ಕೊಟ್ಟು ಮದುವೆ ಮಾಡಮ್ಮ, ನಾವು ಸೇನಕ್ಕೆ ಇಕ್ಕೊಂತೀವಿ. ಇಲ್ಲಡು, ನಾವು ನೋಡ್ಕೊಂತೀವಿ ನಿನ್ನ ಮಗಳನ್ನ. ನನ್ನ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂತೀವಿ ಅಂತ ಹೇಳೋಣ. ಅಲ್ಲ ಗೊತ್ತು ಬಿಡು ಡಿಂಪಮ್ಗೆ, ನಾವೇನೇನು ಹೇಳೋ ಅಂಥದ್ದು, ನಾವೇನು ಹಂಗೆ ಹಿಂಗೆ ಅಂತ ಹೇಳಿ ಅವಳ ಮುಂದೆ ನಾವೇನು ಹೇಳ್ಕೊಂಬೋದೇನು ಬೇಕಾಗಿಲ್ಲ. ನಾವು ಹೆಂಗೆ ಅಂತಾರ ಅವಳಿಗೆ ಗೊತ್ತು, ಅವ್ರು ಹೆಂಗೆ ಅಂತ ನಮಗೆ ಗೊತ್ತು. ಸಾಕು, ಇಷ್ಟು ಗೊತ್ತಿದ್ರಿ. ನಾವು ಹಂಗೆ ಹಿಂಗೆ ಅಂತ ಹೇಳಿ ಜೋರಾಗಿ ನಾವು ಹೇಳ್ಕೊಂಬಂಥದ್ದೇನಿಲ್ಲ. ಹಂಗೆ ಹೇಳ್ಕೊಂಬಂದ್ರಾಗ ಏನೂ ಇಲ್ಲ ಸುಖ. ಅದೇನು ಅವಕ್ಕದಾದರೆ ಅಷ್ಟೇ. ಸುಮ್ಮನೆ ಹೇಳ್ಕೊಂಬಂದ್ರಿಂದ ಏನು ಸಿಗುತ್ತೆ ಹೇಳು? ಅವಳಿಗೆ ಗೊತ್ತು ನಾವೆಂಥವ್ರು ಅಂತ ಹೇಳಿ. ಕಾಣತ್ತೆ, ಆ ಅಕ್ಕನಿಗೆ ಚೆನ್ನಾಗಿ ಗೊತ್ತು. ಅದೇ ಹಂಗಂತ ಅಂತ ಇವಾಗ ಅವನೇನ ಅವನು ಸೌರ್ಯ ಅಂಬನು ನನ್ನ ಮಗಳನ್ನ ಬೇಕಾದ್ರೆ ಕೈ ಬಿಟ್ರು ನನ್ನ ಲೊಸ್ಮಕಾಯಿನ ಮಕ್ಕ ನೋಡ್ಕೊಂಡು ಕೊಡ್ತೀನಿ, ಲೊಸ್ಮಕಾಯಿನ ನೋಡಿ ಬೇಕಾದ್ರೆ ನನ್ನ ಮಗಳನ್ನ ಕೊಡ್ತೀನಿ ನಾನು ಅಂತ ಹೇಳ್ತಿತ್ತು. ಅದಕ್ಕೇನೆ ಕೊಡ್ತೀವಿ ಒಂದೆಡ್ಕೆ ಆಗಲ್ಲ. ಇವಾಗ ಯಾರನೇ ಬರ್ದಾಗ ಏನು ಬರ್ದೈತೋ ಏನೋ, ಅದಕ್ಕೆ ಬಂದು ಕೇಳ್ರಿ ಅಂತ ಹೇಳಿ ಹೇಳ್ತಿತ್ತಪ್ಪ. ಏನಲ್ಲ ಆಗ್ತೇನೋ? ನಾನು ಇನ್ಯೋ ಸತಿ ಕೇಳಿರು ಅಷ್ಟೇ ಹೇಳೋದು. ಮಮ್ಮ, ನಮ್ಮಪ್ಪ ನಮ್ಮಮ್ಮ ಎಲ್ಲಿ ತೋರಿಸ್ತಾರೋ ಆ ಹುಡುಗಿನೇ ಮದುವೆ ಆಗೋದು. ನಮ್ಮಪ್ಪ ನಮ್ಮಮ್ಮ ಇಂಥ ಹುಡುಗಿನ ನೀನು ಮದುವೆ ಆಗ್ಬೇಕಪ್ಪ, ಇಂಥ ಹುಡುಗಿನ ನಾನು ನೋಡಿದ್ದೀವಿ, ಸೆಟ್ ಮಾಡಿದ್ದೀವಿ, ನೀನು ತಾಳಿ ಕಟ್ಟು ಅಂದರೆ ಸಾಕು, ನಾನು ಕಟ್ಬಿಡ್ತೀನಿ ಅಷ್ಟೇ. ಇವಾಗ ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳ್ದಲೇ ಹೋಗಿ ನನ್ನ ಪಾಡಿಗೆ ನಾನು ಹೋಗಿ ಆಗಿ ಇವತ್ತೆಲ್ಲ ಅನುಭವಿಸ್ತಾ ಇಲ್ವಾ? ಎಷ್ಟು ಅನುಭವಿಸ್ತಾ ಇದ್ದೀನಿ. ಅಯ್ಯೋ, ನನಗೆ ಇನ್ನೂ ಏನೇನು ಕಾದೈತಪ್ಪ ನಮ್ಮಪ್ಪ ನಮ್ಮಮ್ಮನ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ. ಈಗಲೇ ಇಷ್ಟ ಆಯಿತು, ಇನ್ನು ಮುಂದಕ್ಕೆ ಇನ್ನೂ ಏನೇನು ಕಾದೈತಪ್ಪ ಅಂತ ಹೇಳಿ ನನಗೂ ಬೇಜಾರಾಗ್ತೈತಿ. ಏನು ಮಾಡೋದು? ಅದೇ ಮತ್ತೆ ಇದೇ ಮಾತಿರ್ಬೇಕು. ಮತ್ತೆ ನೀನು ಹಂಗೆ ಹಿಂಗೆ ಅಂತ ಮಾತಾಡೋದು ಅವೆಲ್ಲ ಬೇಡ. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಈಗ ಅದು ಹೊಲ್ಸು ಅಂತ ಹೇಳಿ ಉಗಿದ ಮೇಲೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ತಿರ್ಗಾ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ನೋಡು ಇಲ್ಲದೆಲ್ಲ ನೀನು ತಿರ್ಗಾ ಆಮೇಲೆ ಸಮಸ್ಯೆಗಳು ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ನೀನು ಮಾಮ ಅದಾಲೆ ಹೊಲ್ಸು ಅಂತ ಹೇಳಿ ಬಿಸಾಕಿದ ಮೇಲೆ ಅದನ್ನು ಹೊಲ್ಸು ತಿನ್ನಕ್ಕಾಗುತ್ತೆ ಹೇಳಿ ಮಾಮ. ಅಯ್ಯಪ್ಪ, ಕಣ್ಣಿಂದಲೇ ನೋಡೋಕ್ಕಾಗಲ್ಲ ಅಂದರೆ ಮತ್ತೆ ಅದನ್ನೇನಾದ್ರೂ ಅಯ್ಯಪ್ಪ, ನಾನಿಲ್ಲ ಕಣ್ಮಮ್ಮ, ಅವಳನ್ನೇನು ತಿರುಗಿ ಮಾತಾಡ್ಸಕ್ಕೆ ಹೋಗ್ತೀನಿ. ಗಳಪ್ಪ, ನೀನು ಸರಿಯಾಗಿರ್ತೀನಿ ಯಮ್ಮ, ನಾನು ಸರಿಯಾಗಿ ನೋಡ್ಕೊಂತೀನಿ ಹೇಳ್ತೀನ. ನೀವು ನೋಡ್ರಿ, ಮದುವೆ ಮಾಡ್ರಿ ಅಂತ ಹೇಳಿದ್ರೆ ನಾವು ನೋಡಿ ಮಾಡ್ತೀವಪ್ಪ. ಹೋಗಿ ನಾವು ಡಿಂಪಮ್ಮನ ಮಗಳನ್ನ ಕೇಳಿ ಒಪ್ಪಿಸ್ಕೊಂಡು ನಾವು ಮದುವೆ ಮಾಡೋ ಜವಾಬ್ದಾರಿ ನಮ್ಮದು. ಮಾಡ್ತೀವಿ, ಹಂಗೆ ಅಂತೂ ಕೈ ಬಿಡಲ್ಲ. ಒಟ್ಟಿನಲ್ಲಿ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ನಮಗೂ ಒಂದು ಹೆಸರು ತರಬೇಕು. ಹಿಂಗಾದರೆ ಜನ ಮಾತಾಡ್ಕೊಂತಾರೆ. ಸುಮ್ಮನೆ ಅಲೆದಲ್ಲೇ ಕುತ್ಕೊಂಡು ನಾವು ಜನಕ್ಕೆ ಸದ್ರ ಆಗ್ತೀವಿ. ಅದಕ್ಕಾಗಿನ ನಾವು ನೋಡಿ ಮದುವೆ ಮಾಡ್ತೀವಿ. ನೀನು ಚೆನ್ನಾಗಿರ್ಬೇಕು ನಮಗೆ. ಚೆನ್ನಾಗಿದ್ದರೆ ನಮಗೇನೋ ಒಂದು ಮಾಡೋಕ್ಕೆ ಚಂದ. ಬಿಡಪ್ಪ, ನನ್ನ ಮಗನು ಚೆನ್ನಾಗಿ ಇರ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ ಅಂಬೋದಿರುತ್ತೆ. ನೀನು ನೋಡ್ಕೊಂಡ್ರೆ ಈಗ ಅವರು ಪಾಪ ಭಾಳ ಕಷ್ಟಪಟ್ಟು ಮನೆ ಕಟ್ಟಿ ಅವರು ಇಷ್ಟು ದಿವಸ ಸಾಲಿತ್ತು, ಸಾಲ ತೀರ್ಸಿರು, ಅಲ್ಲ ಹೆಣ್ಣು ಹುಡುಗರು ಓದಿಸಿರು, ಚೆನ್ನಾಗಿ ಓದೇವೆ, ಹೆಣ್ಣು ಹುಡುಗರು ಒಳ್ಳೆವು, ಇಬ್ಬರು ಒಳ್ಳೆ ಹುಡುಗರು. ಅದಕ್ಕಾಗಿನ ಡಿಂಪಮ್ನು ಪ್ರಕಾಶ್ ನೋಡಿ ಯೋಸ್ತಿಯಿಂದ ನಿಮ್ಮ ಮಾಮರ ಅಂಗಡಿಯಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ಒಂದೇ ತಾಗೆ ಕೆಲ್ಸಕ್ಕೆ ಹೋಗೋದ್ರಿಂದನ ಅವ್ರು ಇವತ್ತು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಹಂಗೆ ಅವರು ಒಳ್ಳೆಯವರು, ನಾವು ಒಳ್ಳೆಯವರು. ನಾವು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾರು ಬೇಡ. 3ನೇರಲ್ಲಿ ನೋಡಂತ್ರಕ್ಕೆ 3ನೇರನ್ನ ತರಲೇಬಾರ್ದು. ಹಂಗೆ ಹಂಗೆ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಮ್ಮ ಮಧ್ಯೆ 3ನೇರ್ ನಾನು ಬಿಡ್ಕೊಂಬಕ್ಕೆ ಹೋಗ್ಬಾರ್ದು. ಹಂಗೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಡಿಂಪಮ್ಮೇನು ಕೊಡ್ತಾಳಪ್ಪ. ಸಂತೋಷ ಪಡ್ತಾಳೆ. ಕೇಳೋಣ, ನಾವೀಗ ಅವಳಿಗೂ ನಾವು ಕಷ್ಟ ಸುಖಕ್ಕೆ ಅವಳಿಗೆ ಆಗಿದ್ದೀವಿ, ಅವಳು ನಮ್ಗಾಗಿ ಅವಳೆ ಇವತ್ತು ಹೆಂಗೋ ಭಾಳ ಒಳ್ಳೇದಾಗೈತೆ. ಹೆಂಗಂತ ಇವಾಗ ನಾವು ಸ್ವಲ್ಪ ಮುಂದೆ ಬಿದ್ದು ಮಾಡ್ಬೇಕಷ್ಟೇ ನಿನಗೆ ಮದುವೆ. ಇವಾಗ ಏನು ಮಾಡೋಕ್ಕಾಗುತ್ತೆ, ಹಿಂಗೆ ಆಗೈತೆ. ಅದಕ್ಕೆ ಎಚ್ಚರಿಕೆ ತಗೋಬೇಕು. ಪದೇ ಅದೇ ತಪ್ಪುಗಳು ಆಗಬಾರ್ದು. ಸರಿ ಆಯ್ತು ಹೇಳಮ್ಮ. ಮತ್ತಿನ್ನೇನು ತಿರುಗಿ ನಾನು ಏನು ಮಾತಾಡೋಕೆ ಹೋಗಲ್ಲ. ಅದೇ ಹೇಳಿದ್ನಲ್ಲ, ನೀವು ಯಾವುದಾದ್ರೂ ಹುಡುಗಿನ ನೋಡ್ರಿ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಇವಾಗ ಬುದ್ಧಿ ಕಲ್ಕೊಂಡವನಿ. ಯಪ್ಪ, ನೀವು ಯಾವ ಹುಡುಗಿನ ನೋಡ್ತೀರೋ, ನೀವು ಯಾವ್ದನ್ನ ಹುಡುಗಿನ ನೋಡ್ರಿ ಅಮ್ಮ, ನಾನು ಆ ಹುಡುಗಿನ ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ. ಎಂಥ ಹುಡುಗಿ ಆದರೂ ಪರವಾಗಿಲ್ಲ, ಕುಂಟಿ ಆದರೂ ಪರವಾಗಿಲ್ಲ, ಕುರುಡಿ ಆದರೂ ಪರವಾಗಿಲ್ಲ, ಹೆಂಗಾದ್ರೂ ಇಲ್ಲ ಪರವಾಗಿಲ್ಲ, ನಾನು ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಬುದ್ಧಿ ಬಂದೈತೆ. ಅದಕ್ಕೆ ಮತ್ತೆ ಮುಂಚೆ ತಂದೆ ತಾಯಿ ಹೇಳಿದ ಮಾತು ಕೇಳಬೇಕು ಅಂಬೋದು. ಕೇಳ್ದಂಗಿದ್ರೆ ಹಿಂಗೆ ಆಗೋದು. ಹೋಗ್ತೀವಿ ಡಿಂಪಮ್ಮನ ಮನೆಗೆ ಕೇಳ್ತೀವಿ, ನೋಡೋಣ ಅವ್ರ ಅನಿಸಿಕೆಗಳು ನಿನ್ನ ಏನೇನು ಹೇಳ್ತಾರೆ, ಅವರು ಏನು ಹೇಳ್ತಾರೋ ಏನೋ. ಹೆಂಗೋ ಕೇಳೋದಂತೆ ಕೇಳೋದು, ಮತ್ತೆ ಕೇಳಲಿಲ್ಲಪ್ಪ ಅಂಬೋದು ಬೇಡ. ಕೇಳ್ರಿ ಕೇಳಕ್ಕೆ ಬರಲಿ ಅವಳು ಅಂತ ಹೇಳೈತಲ್ಲ, ಹೋಗಿ ಕೇಳೋದು. ನಾನು ಹಂಗೆ ಅಂದ್ಕೊಂಡೆ, ಚೆನ್ನಾಗಿರುತ್ತಲ್ಲ, ಅವರು ಒಳ್ಳೆಯರು ನಾವು ಒಳ್ಳೆಯರು, ಡಿಂಪಮ್ಮರು ಬೋಳು ಕಷ್ಟ ಬಿದ್ದರೆ ಕಷ್ಟ ಸುಖ ಅನುಭವಿಸಿರೋರಾಗಬೇಕು. ಹಂಗತ್ತವ್ರಿಗಾದ್ರೆ ಜೀವನ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಬರೀ ಸುಖವಾಗಿದ್ದಾಗ ಗೊತ್ತಾಗಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.